ಸರ್ ಇವತ್ತು ಚೆನ್ನಾಗಿದ್ರೆ ಅಮ್ಮ ಅಂತಾರೆ, ಇಲ್ಲಾಂದರೆ ಅವನಮ್ಮ ಅಂತಾರೆ. ಸರ್ ಆ ಯುವ ಜನತೆಗೆ ಹೊಡೆದೆಬ್ಬಿಸ್ಬೇಡಿ, ಬಡ್ದೆಬ್ಬಿಸ್ಬಿಡಿ. ನೀವು ಪ್ರೂವ್ ಮಾಡ್ಕೊಂಡ್ರೆ ಮಾತ್ರನೇ ನೀವು ಯಾರು ಅಂತ ಗೊತ್ತಾಗೋಕ್ಕೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಎಕ್ಸ್ಪೀರಿಯನ್ಸ್ ನೆವರ್ ಬಿ ಎಕ್ಸ್ಪ್ಲೈನ್. ವಿಷ್ಣು ಸರ್ ಹೇಳ್ತಾರಲ್ಲ, ನಮ್ಮ ಅನುಭವನ ಅನುಭವಿಸ್ಬೇಕೆ ಹೊರತು ನಿಮ್ಗೆ ಹೇಳೋಕ್ಕಾಗಲ್ಲ. ಆಮೇಲೆ ನಾವು ಇದೇನು ಮುಚ್ಚಿಟ್ಕೋತೀವೋ ನಾಳೆ ಎಲ್ಲ ಬೂದಿ ಆಗುತ್ತೆ. ಇಲ್ಲಿಂದ ಹೊರಗಡೆ ಹೋಗುತ್ತೆ ಅಂದರೆ ಅದು ಸಿನಿಮಾ ಮತ್ತು ಕ್ರೀಡೆ ಮತ್ತು ನಮ್ಮ ಕಲೆ ಮಾತ್ರ. ಎಷ್ಟೋ ಟೈಮಲ್ಲಿ ಹೇಳಬಾರ್ದು ಸರ್, ನನ್ನ ಕೋಪನೇ ನನ್ನ ಸಿಂಗಲ್ ಆಗಿ ಮಾಡೋದು. ವೃಕ್ಷೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತೀವಿ. ಆ್ಯಕ್ಟಿಂಗ್ ಮಾಡೋರು ಆ್ಯಕ್ಟಿಂಗೇ ಮಾಡಿದ್ರಲ್ಲ, ಸಾಮಾಜಿಕ ಜವಾಬ್ದಾರಿಗಳನ್ನು ತಗೊಂಡು ಅವ್ರ ಹೆಸರು ಒಂದು ಗಿಡ ನೆಡ್ರಿ, ಅಲ್ಲಿ ಜೀವ ಬಂದು ಸೇರ್ಕೊಳ್ಳೋಂಥದ್ದು. ನಾವು ಭಾರತೀಯರು ಪುಣ್ಯವಂತರು, ಭಾಗ್ಯವಂತರು. ನಾವು ಅದನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಜಾಗೃತಿ ಇಲ್ಲದೆ ಇರೋದು. ಪ್ರಪಂಚದಲ್ಲಿ ಇಲ್ಲದೆ ಇರೋಂಥ ಗ್ರಾನೈಟ್ ಎಲ್ಲನೂ ಅಲ್ಲಿದೆ. ಹಿಂಗೆ ತೋರಿಸೋದು ಗೊತ್ತಾ ಸರ್, ಕೋಟ್ಯಾಂತರ ಅಲ್ಲ ಸರ್, ಮಿಲಿಯನ್ ಗಟ್ಟಲೆ ಅದಕ್ಕೆ ವ್ಯಾಲ್ಯೂ. ತೆಂಗಿನ ಗಿಡಕ್ಕೆ ನೀರಿಲ್ಲ, ಬೇರೆ ಗಿಡಕ್ಕೆ ನೀರು ಹಾಕಲ್ಲ, ನೀರು ಹಾಕಲ್ಲ, ಹೋಗಿ ಬಾರಲ್ಲ ಹೋಗ್ಬಿಟ್ಟು ಎಣ್ಣೆ ಹೊಡಿತಾ ಇರ್ತೀವಿ. ಏನು ಸರ್ ಪ್ರಾಬ್ಲಮ್ ವಿತ್ ಸೊಲ್ಯೂಷನ್ ಬೇಕು ನನಗೆ. ಅದಕ್ಕೆ ಸರ್ ಐ ಹ್ಯಾವ್ ವರ್ಕ್ ವಿತ್ ಆಲ್ ಡಿವಿಷನ್ಸ್. ಐ ನೋ ಅವೇರ್ನೆಸ್ ಅಬೌಟ್ ಆಲ್ ಡಿವಿಷನ್. ಐ ಆಮ್ ನಾಟ್ ಎಕ್ಸ್ಪರ್ಟ್. ನಾನು ಎಕ್ಸ್ಪರ್ಟ್ ಅಲ್ಲ, ಅನುಭವಿ ಅಲ್ಲ. ನಾನು ಕರಾಟೆಯಲ್ಲಿ ಮಾತ್ರ ಕನ್ನಡ ಕಲೆ ಕರಾಟೆಯಲ್ಲಿ ಮಾತ್ರ ನಾನು ತಿಳ್ಕೊಂಡಿದ್ದೀನಿ ಸರ್, ಅನುಭವ ಅಂತಲ್ಲ. ಬೇರೆ ವಿಭಾಗಗಳನ್ನೆಲ್ಲನೂ ತಿಳ್ಕೊಳ್ಳಿ. ಆ ತತ್ವಗಳನ್ನು ಬಳಸಿ. ಸತ್ವಗಳ ಜೊತೆಯಲ್ಲಿ ತತ್ವ ಇರಬೇಕು, ಸಿದ್ಧಾಂತಗಳು. ಹೌದು ಸರ್, ವೇದಾಂತ ಬೇಡ ನಮಗೆ, ಸಿದ್ಧಾಂತಗಳನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಸಿದ್ಧಾಂತ ನಿಮ್ಮನ್ನು ಬೆಳೆಸುತ್ತೆ. ಈಗ ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ದುಡ್ಡಿನ ಅವಶ್ಯಕತೆ ಇತ್ತು, ಬಟ್ ನೀವು ಅದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡೇ ಅಲ್ಲ ನೀವು. ಬಟ್ ಈಗ ಪ್ರೆಸೆಂಟ್ ಇದೆಯಲ್ಲ ಸರ್, ಯುವಕರು ಮಗ ನಾನು ದುಡ್ಡು ಮಾಡಬೇಕು ಅಂತ ಆ ಥರ ಮನೋಭಾವದಲ್ಲಿ ಇದ್ದಾರಲ್ಲ ಸರ್, ಏನು ಹೇಳಕ್ಕೆ ಬರ್ತೀರಾ? ನಿಜವಾಗ್ಲೂ ಇದು ಎಲ್ಲ ಪ್ರಶ್ನೆಗಳಿಗೂ ಮೀರಿದ್ದಿದ್ದು. ನಿಜವಾಗ್ಲೂ ಸರ್, ದುಡ್ಡು ಮಾಡಬೇಕು ಅಂತಂದರೆ ನಮ್ಮ ರವಿ ಬೆಳಗೆರೆ ಅವರು ಒಂದು ಮಾತು ಹೇಳಿರ್ತಾರೆ, ನಿನಗೆ ಹೆಸರು ಬೇಕು ಅಂತಂದಾಗ ಹೆಸರು ಮಾತ್ರ ಬರುತ್ತೆ, ದುಡ್ಡು ಬೇಕು ಅಂದಾಗ ದುಡ್ಡು ಬರುತ್ತೆ. ಇದೆರಡೂ ಬೇಕು ಅಂತಂದಾಗ ನೀನು ತೊಗೊಂಡಿರ್ತೀಯಲ್ಲ ಕೆಲಸನ, ಅದನ್ನು ಶ್ರದ್ಧೆಯಿಂದ ಮಾಡು, ಅವಾಗ ಎರಡೂ ಬರುತ್ತೆ. ಕೆಲಸ ಮಾಡಬೇಕು ಅಂತಂದರೆ ತಲೆ ಹಿಡಿಯೋದಲ್ಲ. ಎಲ್ಲ ಆಯಾ ಟೈಮ್ಗೆ, ಆಯಾ ಎಕ್ಸಾಮ್ ಟೈಮ್ಗೆ, ಏಷ್ಯನ್ ಎಕ್ಸಾಮ್, ಗಿನ್ನಿಸ್ ರೆಕಾರ್ಡು ಸರ್, ನಾವೇನು ಪ್ಯಾಕೆಟಲ್ಲೆಲ್ಲ ದುಡ್ಡೇ ಇಲ್ಲ, ನಾನು ಓಪನ್ ಆಗೇ ತೋರಿಸ್ಬಿಡ್ತೀನಿ. ನಮ್ಮ ಇದರಲ್ಲಿ ಇದಲ್ಲ ಸರ್, ದುಡ್ಡು ಇಟ್ಕೊಂಡು ಕೆಲಸ ಮಾಡೋದಲ್ಲ. ನೀವು ಕೆಲಸಕ್ಕೋಸ್ಕರ, ಹೆಸರಿಗೋಸ್ಕರ ಒಳಗಡೆ ಕೆಲಸ ಮಾಡಿ. ಬರ್ತಾಯಿತ್ತು ಸರ್, ನಮಗೆ ಬರುತ್ತೆ. ನಾನು ಯುವಕರಿಗೆ ಹೇಳೋದು, ಇವಾಗ ಏನೋ ಶಾರ್ಟ್ ಕಟ್ ವೇಲ್ ಹೋಗುವಂಥದ್ದು, ಯಾರೋ ಪ್ಯಾಕೆಟಲ್ಲಿ ಹಾಕೋದು, ಆಮೇಲೆ ಏನೋ ಕಮಿಷನ್ನು, ಅದು ಇದು ಬೇರೆ ಬೇರೆ ಥರ. ದಯವಿಟ್ಟು ಅದನ್ನು ಮಾಡಬೇಡಿ. ಯುವ ಜನತೆ ಎಲ್ಲ ರಾಜಕೀಯಕ್ಕೆ ಬರ್ತಾ ಇದ್ದೀರಾ, ಎಲ್ಲ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬರ್ತಾ ಇದ್ದೀರಾ. ನಿಜವಾಗ್ಲೂ ಹೆಸರು ಮಾಡಬೇಕು, ಸೇವೆ ಮಾಡಬೇಕು, ನಮ್ಮ ಇಂಡಿಯಾ ಹೆಸರು ಉಳಿಸ್ಬೇಕು, ನಮ್ಮ ಅಮ್ಮನ ಹೆಸರು ಉಳಿಸ್ಬೇಕು. ಸರ್ ಇವತ್ತು ಚೆನ್ನಾಗಿದ್ರೆ ಅಮ್ಮ ಅಂತಾರೆ, ಇಲ್ಲಾಂದರೆ ಅವನಮ್ಮ ಅಂತಾರೆ. ಅದಕ್ಕೆ ನಾವು ಚೆನ್ನಾಗಿರೋವಂಥದ್ದೇ ಮಾಡೋಣ. ಏನು ಬೇಕಾದ್ರೂ ಮಾಡ್ಬೋದಲ್ಲ ಸರ್. ಇವಾಗ ತಪ್ಪು ದಾರಿ ಇಳಿಯೋಕ್ಕೆ 1000 ದಾರಿ ಇರೋದೆ. ಈ ಮೀಡಿಯಾ ನಾನು ನೋಡಿದ್ದೀನಿ ಸರ್, ಸುಮಾರು ಯೂಟ್ಯೂಬ್ ಚಾನಲ್ ಯಾರೂ ನಮ್ಮಂಥ ವಯಸ್ಸಾದವ್ರು ಮಾಡ್ತಾಯಿಲ್ಲ, ಎಲ್ಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಯ್ಸ್. ಆಮೇಲೆ ಆ ಟೀಮ್ ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವಾಗ ಎಲ್ಲ ಹುಡುಗರು ಮಾಡ್ತಾ ಇರೋದು ಎಲ್ಲ ನೋಡಿ ನೀವು ವೈರಲ್ ಆಗ್ತಿರೋದಲ್ಲ ಯಾವುದಾದ್ರು ಸರ್. ನಾವೆಲ್ಲ ಹೇಳ್ತೀವಲ್ಲ, ಬರೀ ಬ್ಯಾಡ್ ಕಂಟೆಂಟೇ ಹೋಗ್ತಾ ಇದೆ. ಇಲ್ಲ ಸರ್, ಒಳ್ಳೊಳ್ಳೆ ಕಂಟೆಂಟ್ಗಳು ಹೋಗ್ತಾ ಇದೆ. ಬಿಕಾಸ್ ಆಫ್ ಲೈಕ್ ನಿಮ್ಮ ಯೂತಿಂದನೇ ಬರ್ತಾ ಇರೋದು ಇದು. ಅದಕ್ಕೆ ಸರ್ ಆ ಯುವ ಜನತೆಗೆ ಹೊಡೆದೆಬ್ಬಿಸ್ಬೇಡಿ, ಬಡ್ದೆಬ್ಬಿಸ್ಬಿಡಿ. ಎದ್ದೊಳ್ತಾರೆ ಸರ್. ಬಡ್ದೆಬ್ಬಿಸಿ. ವಿವೇಕಾನಂದ ಅವರು ಅದನ್ನೇ ಹೇಳಿದ್ದು, ಹೊಡೆದೆಬ್ಬಿಸ್ಬೇಡಿ. ಹೊಡೆದೆಬ್ಬಿಸಿದಾಗ ಎದ್ದೊಳ್ತೀನಿ, ಬಂದೆ, ಅದೇ ಬಡ್ದುಬಿಟ್ಟು ಹಿಂಗೆ ಕಪಾಲ್ ಟಕ್ಕಂತ ಎದ್ದೊಳ್ತೀವಲ್ಲ, ಆ ಥರ ಬಡ್ದೆಬ್ಬಿಸಿದಾಗ ಎಲ್ಲಾದ್ರಲ್ಲೂ ಬಂದ್ಬಿಡ್ತಾರೆ ಸರ್. ನೋ ಶಾರ್ಟ್ ಕಟ್. ದಯವಿಟ್ಟು ಶಾರ್ಟ್ ಕಟ್ ಬೇಡ. ನಂಗೆ ಅವಮಾನ ಮಾಡಿಬಿಟ್ರು ಅಂತ ಹೇಳ್ತೀವಲ್ಲ, ನಾವು ಯಾರು? ದಟ್ಸ್ ವೇ ನೀವು ಪ್ರೂವ್ ಮಾಡ್ಕೊಂಡ್ರೆ ಮಾತ್ರನೇ ನೀವು ಯಾರು ಅಂತ ಗೊತ್ತಾಗೋಕ್ಕೆ. ತುಂಬ ತಾಳ್ಮೆಯಿಂದ, ಸಂಯಮದಿಂದ ಮಾಡಿದ್ರೆ ಶಾರ್ಟ್ ಕಟ್. ತಲೆ ಹಿಡಿಬಾರ್ದು, ತಲೆ ಹೊಡಿಬಾರ್ದು. ಅದೇ ಆ ಒಂದು ಸಿದ್ಧಾಂತಗಳು ಇಟ್ಕೊಂಡ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಸರ್. ದುಡ್ಡು ಮಾಡಬೇಕು ಅನ್ನೋರಿಗೆ ಇದೆ, ಕೆಲಸ ಮಾಡಿ. ಅದೇ ನೀವು ಹೇಳಿದ್ರಲ್ಲ ಸರ್, ಅದು ತಲೆ ಹಿಡಿಬಾರ್ದು, ತಲೆ ಹೊಡಿಬಾರ್ದು ಅಂತ. ನಾನೊಂದ್ಸರಿ ಅನ್ಕೊಳ್ತಿದ್ದೆ, ಯಾವತ್ತೂ ಮನುಷ್ಯ ತಲೆ ಹಿಡಿಬಾರ್ದು, ತಲೆ ಹೊಡಿಬಾರ್ದು, ತಲೆ ಓಡಿಸ್ಬೇಕಂತ, ದುಡ್ಡು ಮಾಡಬೇಕು. ಇದು ಒಳ್ಳೆ ಅದೇ ಯೂತ್ ಬಾಯಿಗೂ ತೂತ್ ಬಾಯಿಗೂ ಇರೋ ವ್ಯತ್ಯಾಸ. ಅದೇ ಹೇಳಿದ ಸರ್, ತೂತ್ ಬಾಯಿ ಟಕಟಕಂತ ಮಾತಾಡ್ಬಿಡ್ಬೋದು, ಆಚರಣೆ ತೊಗೊಂಬರಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಮ್ಮ ವಯಸ್ಸು ಸರ್, ಯಾವುದ್ರ ಜೊತೆಲಿ ಬೇಕಾದ್ರೂ ಹೋರಾಟ ಮಾಡ್ಬೋದು, ವಯಸ್ಸಿನ ಜೊತೆಯಲ್ಲಿ ಹೋರಾಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಇವಾಗ ನೋಡಿ, ನೀವೇನೋ ಒಂದು ಹೊಸ ಯೋಚನೆ ಮಾಡಿದ್ರಿ, ಇದು ಜನಕ್ಕೆ ರೀಚ್ ಆಗಬೇಕು. ಮುಂದಿನ ಜನ್ರೇಷನ್ಗೆ ಇದನ್ನೇ ಕೊಡ್ಬೇಕು ನಾವು. ಭಾರ್ಗವ್ ಸರ್ ಹತ್ರ ಮಾತಾಡಿದಾಗ ಎಷ್ಟು ಪ್ರೌಡಾಗಿ ಹೇಳಿದ್ರು ಗೊತ್ತಾ ಸರ್ ಅವರು? ಗೊತ್ತಿರ್ಬೋದಾ ಸರ್ ಭಾರ್ಗವ್ ಸರ್? ಸರ್ ಭಾರ್ಗವ್ ಸರ್, ದ್ವಾರಕೀಶ್ ಸರ್ 1 ತಿಂಗಳು ಮುಂಚೆ ಹೋಗಿ ನಾವು ವರ್ಲ್ಡ್ ರೆಕಾರ್ಡ್ ಕೊಟ್ವಿ. ಎಂಥ ಮಾತು ಹೇಳಿದ್ರು ಗೊತ್ತಾ ಸರ್? ಆಗಲ್ಲ ಮರಿ,
ದ್ವಾರಕಿ ಸರ್ ಆಗಲ್ಲ ಮರಿ. ಇವಾಗಿನ ಜನರು ಇವಾಗ ಹೊಸ ಹುಡುಗರು ಏನು ವಿಷ್ಣು ಅವಾಗ ಹೆಂಗಿದ್ನೋ ಟಕಟಕ ಅದೊಂದು ನಾನು ನೋಡ್ತಾ ಇದ್ದೀನಿ ಅಂತಂದರೆ ನನ್ನ ಮುಂದೆ 110 ಕಿಲೋಮೀಟ್ರ್ ಮುಂದೆ ಹೋಗ್ತಾ ಇದ್ದ. ಆ ಥರ ಇದೆ ಮರಿ ಇವಾಗ. ನಮ್ಮ ಜನನ ನಾನು ರೀಚ್ ಮಾಡೋಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಅಂದರು. ನೋಡಿ 50 ಸಿನಿಮಾಗಳ ಪ್ರೊಡ್ಯೂಸರು ನಿರ್ದೇಶಕರು ಅವರೇ ಹಂಗೆ ಹೇಳಿದ್ರು. ಭಾರ್ಗವ್ ಸರ್ ಅದೇ ಹೇಳಿದ್ರು, ಇಲ್ಲ ಶ್ರೀನಾಥ್ ಅವರೇ ನಾನು ತುಂಬ ಇವಾಗಿನ ಯೂತ್ ನನಗೆ ಕೊಡ್ರಿ ಕೆಲಸ ಕೊಟ್ಟಿವಿ, ನಾನು ಕೆಲಸ ಕೊಡೋಕೆ ರೆಡಿ ಇದ್ದೀನಿ, ಆದರೆ ನಾನು ನಿಮ್ಮ ಸ್ಪೀಡಿಗೆ ನಾನು ಕೆಲಸ ಮಾಡಬೇಕಲ್ಲ. ಗುರುಗಳು ಬಂದುಬಿಡ್ತಾರೆ ಸರ್, ಅದಕ್ಕೆ ಆ ಗುರುಗಳನ್ನ ಹುಡುಕಿ ಸರ್, ಲೈಫಲ್ಲಿ ಗುರುಗಳನ್ನ ಹುಡುಕಿ ಅನ್ನೋದಕ್ಕೋಸ್ಕರನೇ ಹೇಳ್ತಾರೆ. ಇದೆಲ್ಲ ಹುಡುಕಿದ್ರೆ ಒಳ್ಳೆಯದಕ್ಕೇ ಸರ್ ಯಾವಾಗಲೂ ಸ್ಥಾನಮಾನ ಇರೋದು. ಕರೆಕ್ಟ್ ಅಲ್ಲ ಸರ್? ರಾಬ್ರಿ ಮಾಡಿದ್ರು ಕೂಡ ರಾಬ್ರಿ ಮಾಡಿದವ್ರು ಏನು ಕಾಜಿಗೆ ಮಾಡಿದ್ರಿ ಅಂತ ಯಾರೂ ಕೇಳಲ್ಲ. ಕೆಟ್ಟದ್ದು ಕೆಟ್ಟದ್ದೇ, ಒಳ್ಳೆಯದು ಒಳ್ಳೆಯದೇ. ಒಳ್ಳೆಯವರೇ ಇತಿಹಾಸ ಬರೆದಿದ್ದು, ಕೆಟ್ಟವ್ರ ಇತಿಹಾಸ ಬರೆಯೋಕ್ಕೆ ಆಗಲ್ಲ. ಕ್ಷಣ ಮಾತ್ರದಲ್ಲಿ ಊಟ ಮಾಡಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ಹೊರತು ಇತಿಹಾಸ ಬರೆಯೋಕ್ಕಾಗಲ್ಲ. ನಾವು ಚರಿತ್ರೆ ಬರೆಯೋಣ ಸರ್. ಈಗ ನೀವು ಹುಟ್ಟು ಬೆಳೆದಲ್ಲ ಬೆಂಗಳೂರು. ಮುಂಚೆ ಬೆಂಗಳೂರು ವಾತಾವರಣ ಬೇರೆ ಥರ ಇತ್ತು ಸರ್, ಗಿಡ ಮರ ಕೆರೆಗಳೆಲ್ಲ ತುಂಬಿಕೊಂಡಿತ್ತು. ಬಟ್ ಈಗ ಪ್ರೆಸೆಂಟ್ ಹೆಂಗಾಗ್ತಿದೆ ಅಂದರೆ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಒಡೆದಾಗ್ತಾ ಇದ್ದಾರೆ, ಹಾಳು ಆಗ್ತಾ ಇದೆ. ಬಟ್ ಅಭಿವೃದ್ಧಿನ ಆಗಲೇಬೇಕು, ಬಟ್ ಅತಿಯಾಗಿ ಹಾಳಾಗ್ತಾಯಿದೆ ಸರ್. ಬೇಸಿಗೆಲ್ಲ ಎಷ್ಟು ಚೆನ್ನಾಗಿರೋದು ಅಂದರೆ ತಂಪಾಗಿರೋದು. ಬಟ್ ಇವಾಗ ಬೇಸಿಗೆ ಅನ್ನಿಸ್ತಾ ಇದೆ ನಮಗೆ. ಬೆಂಗಳೂರಲ್ಲೂ ಬಿಸಿಲು ಹೊಡಿತಾ ಇದೆ. ಮರ ಬೆಳೆಸ್ಬೇಕು, ಗಿಡ ಬೆಳೆಸ್ಬೇಕು ಅಂತಾರೆ. ಬಟ್ ಬೇಸಿಗೆಯಲ್ಲಿ ಮಾತಾಡ್ತೀವಿ, ಮಳೆಗಾಲದಲ್ಲಿ ನೋಡಿ ಸರ್ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಎಲ್ಲ. ಇದ್ರ ಬಗ್ಗೆ ಏನು ಮಾತಾಡ್ಬೋದು ಸರ್ ನೀವು? ಏನು ಅವಾಗ 96 2000 ಒಳಗಡೆ ಜನಸಂಖ್ಯೆನೂ ಕಮ್ಮಿ ಇತ್ತು. ಹಾಗೆ ಅದನ್ನು ಬರೀ ಬೆಳೆಸೋದಲ್ಲ, ಅದನ್ನು ರಕ್ಷಣೆ ಮಾಡೋದ್ರ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ಇವಾಗ ನೋಡ್ತಾ ಇರ್ತೀವಿ ನಾವು, ಹಿರಿಯರು ಪಾರ್ಕಲ್ಲಿ ಓಡಾಡ್ಬೇಕಾದ್ರೆ ಬರೀ ಸೀನಿಯರ್ ಸಿಟಿಸನ್ನೇ ಓಡಾಡ್ತಾ ಇದ್ರು. ಆವಾಗ ಅವರು ಹೆಂಗಂಡು ಎನರ್ಜೆಟಿಕ್ ಆಗಿದ್ರು. ಆವಾಗ ನನ್ನ ಬೆಂಗಳೂರು, ನಮ್ಮ ಮನೆ, ನಮ್ಮದು ಅಂತ ಇತ್ತು. ಇವಾಗ ಏನಾಗ್ತಾಯಿದೆ, ಟೈಮ್ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಇವಾಗೆಲ್ಲ ಏನು ಅಂತಂದರೆ ರೆಕಾರ್ಡ್ಗಳಿಗೆ ನಾನು 1000 ಗಿಡ ನೆಟ್ಟೆ, ಒಂದು 100 ಗಿಡಕ್ಕೆ ನೀರು ಹಾಕಿದೆ, ಆ ಗೊಬ್ಬರ ತೊಗೊಂಬಂದು ಹಾಕಿದೆ, ಅದನ್ನು ಹೇಳ್ತಾರೆ ಹೊರತು ಪೋಷಣೆ ಮಾಡಿ ರಕ್ಷಣೆ ಮಾಡಿದ ವೀಡಿಯೋಗಳನ್ನು ಯಾರೂ ಹಾಕಲ್ಲ. ಅವ್ರು ಏನು ಮಾಡಬೇಕು, ಹುಡ್ದಬ್ಬ ದಿವಸ ಒಂದು ಗಿಡ ನೆಡ್ತೀವಿ, ಆ ಬರೋ ವರ್ಷ ಆ ಗಿಡ ಇದೆಯಾ ಇಲ್ವಾ, ಅಟ್ಲೀಸ್ಟ್ ವಾರಕ್ಕೊಂದು ಸರಿ ಹೋಗಿ ಅದಕ್ಕೆ ಪೋಷಣೆ ಮಾಡಬೇಕು. ಮರಗಳನ್ನು ಸದೃಢ ಮಾಡ್ತೀವೋ, ನಮ್ಮ ಮಕ್ಕಳ ಥರ ಬೆಳೆಸ್ತೀವೋ, ಅದಕ್ಕೆ ಅಲ್ವ ಸರ್ ಸಾಲು ಮರದ ತಿಮ್ಮಕ್ಕ ಅವರು 113 ವರ್ಷ ಆದರೂ ಇವತ್ತೂ ಆರಾಮಾಗಿ ಓಡಾಡ್ತಾರೆ. ಗೊತ್ತಾ ನಿಮಗೆ? ಈಗ ಮೊನ್ನೆ ಹುಷಾರಿಲ್ಲದಕ್ಕೆ ವಯೋಸಹಜ ಕಾರಣದಿಂದ ಅವ್ರು ಇದು ಮಾಡೋದು. ಯಾಕೆ ಗೊತ್ತಾ? ವೃಕ್ಷೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತೀವಿ. ವೃಕ್ಷನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಸರ್. ನೋಡಿ, ಮೊದಲೆಲ್ಲ ನಾವು ಮರದ ಕೆಳಗಡೆ ನಿಂತ್ಕೋತಾ ಇದ್ವಿ ಸರ್. ನಾನು ಸ್ಕೂಲ್ ಓದಬೇಕಾದ್ರೆ ಇವಾಗ ಮರದ ಕೆಳಗಡೆ ನಿಂತ್ಕೋಬೇಡಿ ಅಂತ ಇದರಲ್ಲೇ ಬರುತ್ತೆ. ಯಾಕೆ ಸರ್? ಸತ್ವ, ಆ ಬೇರಿನ ಸತ್ವನೂ ಇಲ್ಲ. ಮರಗಳಿಗೆ ಈ ಕಂಬಿ ಹೊಡೆಯೋದು ಸರ್, ಅದಕ್ಕೆ ನೋವಾಗುತ್ತೆ. ಅದಕ್ಕೂ ಜೀವ ಇದೆ ಸರ್. ನಮ್ಮನ್ನು ಕಾಪಾಡಿದೆ ಜೀವರ ರಕ್ಷಕ. ಅದು ಪರಿಸರವಾದಿ, ಅದು ಅವ್ರ ಕೆಲಸ ಅವರೇ ಮಾಡಬೇಕು. ಕರಾಟೆ ಮಾಸ್ಟ್ರು ಕರಾಟೆನೇ ಮಾಡಬೇಕು, ಆ್ಯಕ್ಟಿಂಗ್ ಮಾಡೋರು ಆ್ಯಕ್ಟಿಂಗೇ ಮಾಡಬೇಕು. ಅಲ್ಲಲ್ಲ ಸರ್, ನಾವು ಸಾಮಾಜಿಕ ಜವಾಬ್ದಾರಿಗಳನ್ನು ತಗೊಂಡು ನಮ್ಮ ಪರಿಸರನ ಉಳಿಸೋದು. ನೋಡಿ, ಕೊಚ್ಕೊಂಡು ಹೋಯ್ತು, ಅಲ್ಲೆಲ್ಲ ಕೊಚ್ಕೊಂಡು ಹೋಗೋದು ನೋಡಿದರೆ ಸರ್, ಬರೀ ಪ್ಲಾಸ್ಟಿಕ್ ಕವರು ಅದೇ ಇದೇ ಇರುತ್ತೆ. ಗುಬ್ಬಚ್ಚಿಗಳು ಯಾವಾಗ ನೋಡಿದ್ದೀರಾ ಸರ್ ಈ ಜನ್ರೇಷನ್ನು? ಮರಗಳನ್ನು ನಿಜವಾಗ್ಲೂ ಉಳಿಸ್ಬೇಕು. ಆಮೇಲೆ ನಮ್ಮ ಮನೆಯಲ್ಲಿ ಏನು ಚರಂಡಿಗಳು ಏನೇನಿರುತ್ತೋ ಅದನ್ನು ಅಟ್ಲೀಸ್ಟ್ ಆದರೂ ದಿನ ನಾವು ಗಲೀಜೆಲ್ಲ ಅಲ್ಲಿ ಹಾಕೋದು ಬಿಟ್ಟು, ಇವಾಗೆಲ್ಲನೂ ಹೇಳ್ತಾರೆ ಹಸಿ ಕಸ ಒಣ ಕಸ ಅಂತ. ಒಂದೊಂದು ಟೈಮಲ್ಲಿ ನಮ್ಮ ಮನೆಯಲ್ಲೂ ನಾವು ಅದನ್ನು ತಪ್ಪು ಮಾಡಿದ್ದೀವಿ, ಯಾಕೆಂದರೆ ನಾನೆಲ್ಲ ಕರೆಕ್ಟಾಗಿದ್ದೀವಿ ಅಂತಲ್ಲ. ನಿಜವಾಗ್ಲೂ ವೃಕ್ಷಾನ ಬೆಳೆಸೋದು ಬರೀ ಪರಿಸರವಾದಿಗಳ ಕೆಲಸ ಅಲ್ಲ, ಪ್ರತಿಯೊಬ್ಬ ನಾಗರಿಕರ ಕೆಲಸ ಸರ್. ಅದನ್ನು ಮಾಡ್ಕೊಂಡು ಬಂದರೆ ಸರ್, ನಾನು ಯಾಕಿದು ಹೇಳಿದೆ ಅಂತಂದರೆ, ಮಲೇಷ್ಯಾಗೆ ನಾನು ಹೋದೆ ಸರ್. ನಾನು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಅವ್ರಿಗೆ ಏನು ಯಾವ ಟೈಮಲ್ಲಿ ಏನು ಅಂತಲೇ ಗೊತ್ತಿಲ್ಲ. ಆದರೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಗೊತ್ತಾ ಸರ್? ರೀಫಂಡ್ ಆಯಿಲ್ ಅಲ್ಲೇ ಬರುತ್ತೆ ಸರ್. ಸನ್ಫ್ಲವರ್ ಆಯಿಲ್ ಅಂತೀವಲ್ಲ, ಅಲ್ಲೇ ಬರುತ್ತೆ. ಮಗು ಥರ ಕಾಪಾಡ್ತಾರೆ ಸರ್. ಪಾಪ ಅವ್ರಿಗೆ ಆ ವ್ಯವಸ್ಥೆ ಇಲ್ಲ. ಇಲ್ಲಿ ಸತ್ವ ಇದೆ ಸರ್, ತತ್ವ ಇಲ್ಲ. ಆ ಸತ್ವ ಸರ್ ನಮ್ಮ ಬೇರಲ್ಲಿ ಎಂತೆಂಥದ್ದಿದೆ ಗೊತ್ತಾ ಸರ್? ಎಲ್ಲ ಗಿಡಮೂಲಿಕೆಗಳು ಅವ್ರಿಗಿಲ್ಲ ಸರ್ ಪಾಪ. ಸರ್ 190 ಕಂಟ್ರಿಯಲ್ಲಿ ನಮ್ಮ ಕಂಟ್ರಿಗೆ ಬಿಟ್ಟರೆ ಯಾವುದಕ್ಕೂ ಆ ಸತ್ವ ಇಲ್ಲ. ನಾವು ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ನಮ್ಗೆ ಅರಿವಾಗ್ತಾಯಿಲ್ಲ ಅದ್ರ ಬಗ್ಗೆ ಸರ್. ಅದೊಂದೇ ಕೇಳ್ಕೊಳ್ಳೋದು. ಆ ರಕ್ಷಣೆ ಮಾಡೋ ಪ್ರತಿಯೊಂದು ಹುಟ್ಟುಹಬ್ಬದಲ್ಲೂ, ಪ್ರತಿಯೊಬ್ಬ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ, ಅಥವಾ ಒಬ್ಬರು ದೈವಾಧೀನರಾದರೂ ಅಷ್ಟೇ, ಅವ್ರ ಹೆಸರು ಒಂದು ಗಿಡ ನೆಡ್ರಿ, ಅಲ್ಲಿ ಜೀವ ಬಂದು ಸೇರ್ಕೊಳ್ಳೋದು. ಯಾವಾಗೆಲ್ಲ ಹುಣಸೆ ಮರದಲ್ಲಿ ದೆವ್ವ ಇದೆ ಅಂತ ಹೇಳ್ತಾರೆ. ದೇವಲ್ಲ, ಆತ್ಮ ಇದೆ ಅಂತ ಕೆಲವರು ಮೂಢನಂಬಿಕೆ ನಂಬಲ್ಲ ಅಂತ ಹೇಳ್ಕೊಂಡು ಆತ್ಮ ಇದೆ ಅಂತಾರೆ. ಮರದಲ್ಲಿ ಹೋಗಿ ಆತ್ಮ ಇದೆ. ಒಳ್ಳೆ ಮರ ಇಲ್ಲ ಅಂದರೆ ಎಲ್ಲೋಗುತ್ತೆ? ನಮ್ಮ ಮನೆ ಪಕ್ಕದಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೆ ಹೊರ ದೇಶಗಳಲ್ಲಿ ನೆಗೆಟಿವ್ದು ಜಾಸ್ತಿ ಇರುತ್ತೆ. ಯಾಕೆ ಹೇಳಿ? ಅವ್ರ ಪರಿಸರಕ್ಕೆ ಏನು ತಲೆ ಕೆಸ್ಕೊಳಕ್ಕೆ ಹೋಗಲ್ಲ. ನಿಮ್ಮ ಪಾಡಿಗೆ ನೀವು ಬೆಳೆಸ್ಕೊಳ್ಳಿ, ನಿಮ್ಮ ಪಾಡಿಗೆ ಬರುತ್ತೆ. ಅದೇನು ಬೆಳೆಯೋದೇ ಇಲ್ವಲ್ಲ ಸರ್ ಅಲ್ಲಿ. ನಾವು ಭಾರತೀಯರು ಪುಣ್ಯವಂತರು, ಭಾಗ್ಯವಂತರು. ನಾವು ಅದನ್ನು ಹಾಳು ಮಾಡ್ಕೋತಾ ಇದ್ದೀವಿ ಜಾಗೃತಿ ಇಲ್ಲದೆ ಇರೋದಕ್ಕೆ. ಈ ಮುಖಾಂತರ ಹೇಳೋದು ಒಂದೇ, ಈ ರಕ್ಷಣೆ ಕೊಡುವಂಥದ್ದು ತುಂಬ ಮುಖ್ಯ ಆಗುತ್ತೆ ಸರ್. ಯೂನಿವರ್ಸಿಟಿಲಿ ಮೊನ್ನೆ ನೋಡಿದೆ, ಕಲ್ಲುಗಳಿದೆ ಸರ್ ನಮ್ಮಲ್ಲಿ.
ಸರ್ ಎಂತೆಂಥ ಕಲ್ಲುಗಳಿದೆ ಗೊತ್ತಾ ಸರ್, ನನಗೆ ಆಶ್ಚರ್ಯ ಆಗೋಯ್ತು. ಶ್ರೀ ರೇಣುಕಾ ಪ್ರಸಾದ್, ಸಿಂಹಾದ್ರಿ ಅವರೆಲ್ಲನೂ ಪರಿಸರ ಮಂಜು ಎಂತೆಂಥವ್ರು ಸರ್ ಎಲ್ಲ ಅವೇರ್ನೆಸ್ ಕೊಡ್ತಾ ಇದ್ದಾರೆ ಸರ್. ಯೂನಿವರ್ಸಿಟಿಲಿ ಪ್ರಪಂಚದಲ್ಲಿ ಇಲ್ಲದೆ ಇರೋಂಥ ಗ್ರಾನೈಟ್ ಎಲ್ಲನೂ ಅಲ್ಲಿದೆ. ಹೆಂಗೆ ತೋರಿಸಿದ್ರು ಗೊತ್ತಾ ಸರ್, ಕೋಟ್ಯಾಂತರ ಅಲ್ಲ ಸರ್, ಮಿಲಿಯನ್ ಗಟ್ಟಲೆ ಅದಕ್ಕೆ ವ್ಯಾಲ್ಯೂ. ನಮ್ಮವ್ರಿಗೆ ಗೊತ್ತಾಗ್ತಾಯಿಲ್ಲ, ಉಳಿಸ್ತಾ ಇಲ್ಲ ಸರ್, ಅದನ್ನು ಕೆಟ್ಟ ಕೆಲಸಗಳಿಗೆ ಬಳಸ್ತಾ ಇದ್ದಾರೆ ಸರ್. ಯೂನಿವರ್ಸಿಟಿ ಉಳಿಸೋಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ ಸರ್. ಯೂನಿವರ್ಸಿಟಿ ಪರಿಸರನ ಬಿಸ್ನೆಸ್ ಮಾಡಬಾರ್ದು ಅಂತ ಹೋರಾಟ ಮಾಡಿ ಜಯಿಸಿದ್ವಿ. ಅದೆಲ್ಲ ನೋಟಿಸ್ ಆಗಿದೆ ಸರ್. ಯಾಕೆ ಹೇಳಿದೆ ಅಂತಂದರೆ ಸರ್, ಒಂದು 4 ಜನ ಗೊತ್ತಿರೋರು ಹೇಳಿದ್ರೆ ಮಾತ್ರ ಸಾಧ್ಯ ಇದು. ಹೌದು ಸರ್. ಇನ್ನೊಂದು ಸರ್ ಏನು ಗೊತ್ತಾ, ಈ ಬೆಂಗಳೂರು ಸಿಟಿ ಒಳಗಡೆ ಕಬ್ಬನ್ ಪಾರ್ಕ್ ಆಗಿರ್ಬೋದು ಮತ್ತು ವಿಶ್ವವಿದ್ಯಾಲಯ ಆಗಿರ್ಬೋದು ಸರ್, ಇದು ಇರೋದ್ರಿಂದ ಸುತ್ತಮುತ್ತಲ ಜನಕ್ಕೆ ಒಂದು ಒಳ್ಳೆ ಗಾಳಿ ಸಿಗುತ್ತೆ. ವರ್ಲ್ಡ್ ಫೇಮಸ್. ಅದರಿಂದನೇ ಎಷ್ಟೋ ಸ್ವಲ್ಪ ಬೆಂಗಳೂರು ಇನ್ನೂ ತಂಪಾಗಿದೆ, ಮರಗಳಿಂದ ತುಂಬಿಕೊಂಡಿದೆ ಅನ್ನೋ ಅವು ಕೂಡ ಕಾರಣ ಸರ್. ಇದು 4-5 ಗಂಟೆ ಅಷ್ಟೊತ್ತು ಒಂದು ವಾಕಿಂಗ್ ಮಾಡಿ ಸರ್, ಎಂಥ ಬಿಸಿಲೇ ಇರಲಿ. ಯೂನಿವರ್ಸಿಟಿನ ಇಲ್ಲಿ ನಮ್ಮ ಬೆಂಗಳೂರು, ಆಲ್ ಓವರ್ ಬೆಂಗಳೂರು ಎಲ್ಲಿ ಬೇಕಾದ್ರೆ ನೋಡಿ ನಿಮಗೆ ತಂಪಾಗಿರುತ್ತೆ. ಅದೇ 4ರಿಂದ 5 ಗಂಟೆಗೆ ದೆಹಲಿ, ಕಲ್ಕಟ್ಟ, ಬಾಂಬೆ, ಚೆನ್ನೈಯಲ್ಲೆಲ್ಲ ಓಡಾಡಿ ಸರ್. ಹೌದು, ಡೆಲ್ಲಿ ಮಾತ್ರ ಕಷ್ಟ ತುಂಬ ಸರ್. 41 ಪಾಪ ನಾರ್ತಲ್ಲಿರುವಂತಹ ಕಷ್ಟ, ಬಿಹಾರಲ್ಲಿ ಎಲ್ಲ ಸರ್ 10 ರೂಪಾಯಿ ದುಡಿತಾರೆ, ಕಷ್ಟ ಬಿಡ್ತಾರೆ. ನಮಗೆ ಬೆಳೆಯೋದೇ ಇಲ್ಲಲ್ಲಪ್ಪ, ನಮಗೆ ಈ ತೆಂಗಿನಕಾಯಿ ನೀರು, ಎಳ್ನೀರು ಬೆಳೆಯೋದೇ ಇಲ್ಲ ಅಂತಾರೆ ಸರ್. ಇಲ್ಲಿ ಮೊನ್ನೆ ನೋಡಿದೆ ಪಾಪ ನಮ್ಮ ಸ್ನೇಹಿತರೊಬ್ಬರು, ಸರ್ ನೀರೇ ಇಲ್ಲ ಸರ್, ವ್ಯಾಪಾರನೇ ಇಲ್ಲ ಸರ್, ನೀರಾಗಿ ಬೆಳೆಸ್ತಾನೆ ಇಲ್ಲ ಸರ್, ಎಲ್ಲನೂ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಸರ್. ತುಂಬ ನಾನು ನೋಡೋಕ್ಕೆ ನೋವಾಗುತ್ತೆ ಅಂತ. ಯಾರು ಸರ್ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ ಕುಡಿಬೇಡಿ ಎಳ್ನೀರು ಅಂತ. ನಾನು ಹೇಳ್ತೀನಿ ಅಂತ ಒಂದು ತೆಗೆದಿಡ್ತಾರೆ ಸರ್, ಆರೋಗ್ಯವಾಗಿರೋದಕ್ಕೆ ಅಂತ. ಪಾಪ ಅವರು ಅನಾರೋಗ್ಯದಿಂದ ಇರೋರಿಗೆ, ಮಧುಮೇಹ ಮತ್ತು ಡಯಾಬಿಟಿಸ್ ಅವರೆಲ್ಲ ಇರೋರಿಗೆ ಒಂದು ತೆಗೆದಿರ್ತಾರೆ ಸರ್. ಪಾಪ ನಾನು ತಪ್ಪು ಮಾಡ್ತಾಯಿದ್ದೀನಿ ಹೊಟ್ಟೆಪಾಡಿಗೋಸ್ಕರ, ಆದರೆ ನಾನು ವಯಸ್ಸಾದವ್ರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಇದು ನಾನು ಮಾಡ್ತಾಯಿಲ್ಲ, ಜೀರ್ಣ ಮಾಡ್ಕೊಳ್ಳೋಂಥವ್ರಿಗೆ ಮಾಡ್ತಾಯಿದ್ದೀನಿ. ಬಟ್ ಇದನ್ನು ಅದನ್ನು ಮಾಡಲ್ಲ, ಇನ್ಮೇಲೆ ನಾನು ಪರಿಸರ ಹಾಳು ಮಾಡ್ತಾಯಿದ್ದೀನಿ. ನಾವೇ ಮಾಡಿದ್ದಲ್ವ ಸರ್, ನೀವಲ್ಲ ಸರ್, ನಾವು. ತೆಂಗಿನ ಗಿಡಕ್ಕೆ ನೀರಿಲ್ಲ, ಬೇರೆ ಗಿಡಕ್ಕೆ ನೀರು ಹಾಕಲ್ಲ, ಪೋಷಣೆ ಮಾಡಲ್ಲ. ನೀವು ಹೋಗ್ಬಿಟ್ಟು ಬಾರಲ್ಲಿ ಹೋಗ್ಬಿಟ್ಟು ಎಣ್ಣೆ ಹೊಡಿತಾ ಇರ್ತೀವಿ. ಮುಂಗಾರು ಬರ್ತಾ ಇದೆ, ಮರ ಗಿಡಗಳನ್ನು ಬೆಳೆಸಿ ಮತ್ತು ರಕ್ಷಿಸಿ. ಆಲ್ಮೋಸ್ಟ್ ನಮ್ಮ ಒಂದು ಎಪಿಸೋಡ್ ಇಲ್ಲಿ ಯಾರು ಬರ್ತಾರೆ, ಶಕ್ತಿ ಟಾಕ್ಸ್ಗೆ ಅಂದರೆ ಗೆಸ್ಟಾಗಿ ಬರ್ತಾರೆ. ನಾವು ಸಾಮಾನ್ಯವಾಗಿ ಕೇಳೋದು ಒಂದು ಕ್ವಶನ್ ಅವ್ರಿಗೆ, ನಿಮ್ಮ ಪ್ರಕಾರ ಸರ್ ಬದುಕು ಅಂದ್ರೆ ಏನು ಸರ್? ಬದುಕು ಅಂತಂದರೆ ಅನುಭವ. ನನ್ನ ಪ್ರಕಾರ ಅನುಭವಿಸಬೇಕು ಬದುಕನ್ನು. ಅದು ಒಳ್ಳೇದಾಗ್ಬೋದು, ಕೆಟ್ಟದ್ದಾಗ್ಬೋದು, ಸೋಲಾಗ್ಬೋದು, ಎನಿಥಿಂಗ್. ಬದುಕು ಅಂದರೆ ಅನುಭವ. ಯಾವ ರೀತಿ ಅನುಭವ ಅಂತಂದರೆ ಎಲ್ಲ ವಿಭಾಗಗಳಲ್ಲೂ ಅನುಭವ ಪಡ್ಕೋಬೇಕು. ಅನುಭವ ಅಂದರೆ ಅದು ಎಲ್ಲ ತುಂಬ ಕೆಳಮಟ್ಟದಿಂದ ಅನುಭವ ಮಾಡಿ. ಇವಾಗ ನೋಡಿ ಸರ್, ನಾವು ಈ ಮಟ್ಟಕ್ಕೆ ಹೋಗಿ ಇಂಡಿಯನ್ ನನ್ನ 2017ವರೆಗೂ ನನಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಇವತ್ತು ಮಲೇಷ್ಯಾಗೆ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಹೋಗಿ ನಾವು ಮಾತಾಡ್ತೀವಿ. ಆ ಅನುಭವ ಆಗಬೇಕು. ಆ ಬದುಕು ಅಂದರೆ ಒಂದು ಅನುಭವ, ಎಕ್ಸ್ಪೀರಿಯೆನ್ಸ್ ಆಗಬೇಕು. ಎಕ್ಸ್ಪೀರಿಯೆನ್ಸ್ ನೆವರ್ ಬಿ ಎಕ್ಸ್ಪ್ಲೈನ್. ವಿಷ್ಣು ಸರ್ ಹೇಳ್ತಾರಲ್ಲ, ನಮ್ಮ ಅನುಭವನ ಅನುಭವಿಸ್ಬೇಕೆ ಹೊರತು ನಿಮ್ಗೆ ಹೇಳೋಕ್ಕಾಗಲ್ಲ ಅದು. ಸರ್ ಡ್ಯೂಜರ್ ಹೇಳ್ತಾರಲ್ಲ ಸರ್, ಏನು ಅನುಭವವೇ ದಿಡದಳತೆ ಮಂಕುತಿಮ್ಮ ಅಂತ. ಆದರೆ ಅನುಭವವೇ ನಮಗೆಲ್ಲ ಕೊಡುತ್ತೆ. ಸತ್ಯ ಸರ್. ಇಷ್ಟೊತ್ತವರೆಗೂ ಮಾತಾಡಿದ್ದೆಲ್ಲ ಅನುಭವನೇ ಅಲ್ಲ ಸರ್, ಅದೇ ಅಲ್ವಾ ಬದುಕು ಸರ್? ಅಲ್ವಾ ಸರ್? ನಾನು ಸತ್ತೋಗ್ಬಿಟ್ಟಿದ್ರೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ರೆ ಎಲ್ಲಿರ್ತಾರೆ ಬದುಕು? ಅದಕ್ಕೆ ಹೇಳಿ ಸರ್, ಬದುಕು ಅಂದರೆ ಅನುಭವ. ಎಲ್ಲನೂ ಅನುಭವಿಸಿ. ಇಲ್ಲ, ಯಾಕಂದರೆ ಈಗಿನ ಯುವಜನತೆ ಬೇಕು ಸರ್. ನಾವೆಲ್ಲ ಹೆಂಗಂದ್ರೆ ಸರ್, ನಮ್ಗೆ ತುಂಬ ಸಿಗ್ತಾ ಇದೆ, ಲಾಟ್ ಆಫ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಆದರೆ ಅದು ಯಾವ ರೀತಿ ವರ್ತಂದು ಗೊತ್ತಾಗ್ತಾ ಇಲ್ಲ. ನೀನು ಕೆಟ್ಟದ್ದು ಬೇಕಾ, ಒಳ್ಳೇದು ಬೇಕಾ, ಎಲ್ಲ ಸಿಗ್ತಾ ಇದೆ. ಬಟ್ ಒಬ್ಬರು ಅನುಭವದಿಂದ ನಮ್ಗೆ ಸಿಗುತ್ತಲ್ಲ ಸರ್, ಅದೇ ಬೇರೆ. ಯಾಕಂದರೆ ಹಿಂದೆ 80-90 ದಶಕದಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಮದುವೆ ಆಗಿದ್ರು. ಬಟ್ ಅವ್ರು ಎಷ್ಟೋ ಕಷ್ಟಪಡ್ತಿದ್ರು ಸರ್ ಬದುಕಲ್ಲಿ. ಬಟ್ ಅವ್ರು ಆತ್ಮಹತ್ಯೆ ಆ ಥರ ಒದ್ದಾಟ ಅಂತ ಹೋಗಿಲ್ಲ. 4 ಜನ ಮಕ್ಕಳು, 5 ಜನ ಮಕ್ಕಳು. ಈಗಿನವರು ಜಸ್ಟ್ ಮ್ಯಾರಿಡ್ ಆಗಿರ್ತಾರೆ, ಒಂದು ಮಗು ಇರುತ್ತೆ, ಅಥವಾ ಅದು ಇರಲ್ಲ ಅಂದ್ಕೊಳ್ಳಿ, ಫ್ರಸ್ಟ್ರೇಷನು, ಡಿಪ್ರೆಷನ್ನು, ಏನು ಸರ್ ಇದು ಹಂಗಾಗಿದೆ. ಅದಕ್ಕೆ ನಿಮ್ಮಂಥ ಹಿರಿಯರ ಕಡೆಯಿಂದ ಒಂದಿಷ್ಟು ಅನುಭವ ಅದಕ್ಕೆ ಅದೇ ಬದುಕು ಅಂದರೆ ಅನುಭವ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾನು ಆಫ್ಟರ್ ಲಾಂಗ್ ಟೈಮ್ ತುಂಬ ಓಪನ್ ಅಪ್ ಆಗಿ ಹೇಳಿದ ವಿಷಯಗಳೇ ಈ ನಮ್ಮ ಶಕ್ತಿ ಟಾಕ್ಸಲ್ಲೇ. ಯಾಕೆಂದರೆ ಕೆಲವು ಆತ್ಮೀಯತೆಯಿಂದ ಕೇಳಿದಾಗ ನಾವು ಅದನ್ನು ಹೊರಗಡೆ ಹೇಳಬೇಕಾಗತ್ತೆ. ಆಮೇಲೆ ನಾವು ಇದೇನು ಮುಚ್ಚಿಟ್ಕೋತೀವೋ ನಾಳೆ ಎಲ್ಲ ಬೂದಿ ಆಗ್ಬಿಡ್ತೀವಿ. ನಮ್ಮನ್ನು ಉರಿಸ್ತಾರಲ್ಲ ಸರ್, ಅವ್ರು ಬೂದಿ ಆಗ್ಬಿಡ್ತಾರೆ. ಉರಿತಾರಲ್ಲ, ಅಂದರೆ ಹುರಿಯೋದು ಅಂತಂದರೆ ಅದು ದೀಪ ಆಗ್ಬೇಕು. ಎರಡೂ ಇದೆ, ಬೆಂಕಿನೂ ಅಂಟಿಸ್ಬೋದು. ಉರ್ಸೋರು ಉರ್ಕೊಂಡು ಹೋಗ್ತಾರೆ, ಉರಿಯೋರು ದೀಪ ಆಗ್ತಾರೆ ಅಂತೀವಿ ಅಷ್ಟೇ. ಕರೆಕ್ಟ್ ಅಲ್ಲ ಸರ್? ಉರ್ಸ್ಕೊಂಡೋಗಿ ಅವ್ರು ಯಾವಾಗಲೂ ಪಾಪ ನಮ್ಮ ಕಾಶಿನಾಥ್ ಸರ್ ಹೇಳ್ತಾರೆ ನೋಡಿ, ಎಷ್ಟೆಷ್ಟು ಜನ ನೆನೆಸ್ಕೊಂಡ್ವಿ ನೋಡಿ ಇವತ್ತು. ಕಾಶಿನಾಥ್ ಸರ್ ಹೇಳ್ತಾರೆ, ಹಿಂದೆ ಮಾತಾಡೋರು ಅವ್ರು ಯಾವಾಗಲೂ ಹಿಂದೆನೇ ಇರ್ತಾರೆ, ನಾವು ಮುಂದೆ ಹೋಗ್ತಾ ಇರ್ತೀವಿ. ಅದಕ್ಕೆ ಹಿಂದೆ ಹೋಗ್ಬೇಕು, ಹಿಂದೆ ತಿರುಗಿ ನೋಡ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಸರ್. ಇಲ್ಲಾಂದರೆ ಒಂದು ಮತ್ತೆ ಒಬ್ಬರು ರಿಯಲ್ ಸ್ಟಾರ್ ಬರ್ತಾ ಇರಲಿಲ್ಲ. ಕಾಶಿನಾಥ್ ಅವ್ರ ಜೊತೆಲಿ ನಾವು ನೋಡ್ಕೊಂಡು ಬೆಳೆದಿದ್ದೀವಿ ನಾವು. ಇಲ್ಲಿಂದ ಹೊರಗಡೆ ಹೋಗುತ್ತೆ ಅಂದರೆ ಅದು ಸಿನಿಮಾ ಮತ್ತು ಕ್ರೀಡೆ ಮತ್ತು ನಮ್ಮ ಕಲೆ ಮಾತ್ರನೇ, ಬೇರೆ ಹೋಗಲ್ಲ ಸರ್. ಕ್ರೀಡೆ, ಕನ್ನಡ, ಕಲೆ, ಇದು ಮಾತ್ರನೇ ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಅದಕ್ಕೆ ಸಿನಿಮಾದೇ ಹೇಳ್ತಾ ಇದ್ವಿ, ನೋಡ್ತಿದ್ವಿ ನಾವು ಸರ್. ಕಾಶಿನಾಥ್ ಸರ್ ಹತ್ರ ಎಷ್ಟೋ ಜನ ಶಿಷ್ಯಂದ್ರಿದ್ದಾರೆ, ಸುನಿಲ್ ಕುಮಾರ್ ದೇಸಾಯಿ ಅವ್ರು ಆಗ್ಬೋದು, ಅಥವಾ ಬೇರೆ ಬೇರೆ ದಿಗ್ಗಜರು ಇರ್ಬೋದು. ಆದರೆ ರಿಯಲ್ ಸ್ಟಾರ್ ಅವರೇ ಯಾಕೆ ಅವ್ರನ್ನ ರಿಯಲ್ ಸ್ಟಾರ್ ಅಂತಲೇ ಬಂತು. ಇದ್ದಿದ್ದಂಗೆ ಅವ್ರಿಗೆ ಹಸಿವು, ಆ ಹಸಿವು ಅನ್ನೋದು ಬೆಳೆಸ್ಕೋಬೇಕಷ್ಟೇ ಸರ್.
ಸಾಧನೆ ಹಸಿವು, ಓದಿನ ಹಸಿವು, ಪ್ರೀತಿಯ ಹಸಿವು, ದ್ವೇಷ ಬೇಡ ಸರ್. ನೀವು ನೋಡಿ ಸರ್, ಪ್ರೀತಿ ಕೆಲಸ ಮಾಡಿದಷ್ಟು ದ್ವೇಷ ಕೆಲಸ ಮಾಡಲ್ಲ. ಆಗಲ್ಲ ಸರ್. ಪ್ರೀತಿಯಿಂದ ನೀವು ಏನು ಬೇಕಾದ್ರೆ ಬಾಸ್ ಬನ್ನಿ ಬಾಸ್ ಏನು ದ್ವೇಷ ಮಾಡಿ ಇವತ್ತು ಸಾಯಂಕಾಲ ಸರ್ ದ್ವೇಷನ ನಮ್ಮನ್ನೇ ಫಸ್ಟ್ ಹಾಳು ಮಾಡುತ್ತೆ ಸರ್ ಅದು ಅಲ್ವಾ? ಎಷ್ಟೋ ಟೈಮಲ್ಲಿ ಹೇಳಬಾರ್ದು ಸರ್, ನನ್ನ ಕೋಪನೇ ನನ್ನನ್ನು ಸಿಂಗಲ್ ಆಗಿ ಮಾಡೋದು. ಇದೊಂದು ಘೋರ ಅನುಭವ ನನಗೆ. ಸಿಕ್ಕಾಪಟ್ಟೆ ಕೋಪ, ಸರಿಗಿಲ್ವಾ ಹೊಟ್ಟೋಗ್ಬಿಡೋದು, ವಾಪಸ್ಸು ಟೈಮ್ ಬರಲಿಲ್ಲ ಹೊಟ್ಟೋಗ್ಬಿಡೋದು, ಆಮೇಲೆ ಅವ್ರನ್ನ ಕಳ್ಕೊಂಬಿಡೋದು. ಇಲ್ಲ ಟೈಮ್ ಸರ್, ಆ ಟೈಮ್ ಅನ್ನೋದು ನಮ್ಮನ್ನು ತುಂಬಾ, ಟೈಮು ಕೋಪ ಅನ್ನೋದು ತುಂಬ ಹಾಳು ಮಾಡಿಬಿಡ್ತು ನಮ್ಮನ್ನು. ಕೋಪ ಏನು ಪ್ರಯೋಜನ ಇಲ್ಲ ಸರ್. ಯಾಕೆ ನಮ್ಮನ್ನೇ ನಾವು ಹೇಳ್ಕೊತಾ ಇದ್ದೀವಿ ಅಂತಂದರೆ, ಸರ್ ಇವತ್ತೆಲ್ಲ ಬಂದರೂ ನಾನು ಸಾಧನೆ ಮಾಡಿದೆ ಅದು ಮಾಡಿದೆ. ಇಲ್ಲ ಸರ್, ಕೋಪ ಬಿಡಬೇಕು. ಹೇಳಿದ್ನಲ್ಲ ಸರ್, ಕೋಪ ಕೆಲಸದಲ್ಲಿ, ದ್ವೇಷ ಹೆಸರಲ್ಲಿ. ಕೋಪ ಬೇಡ ಸರ್. ಇಷ್ಟೊತ್ತವರೆಗೂ ನಮ್ಮ ಜೊತೆಗಿದ್ರೆ ನಮ್ಮ ಶಕ್ತಿ ಟಾಕ್ಸಿಗೆ ಬಂದು ಅದ್ಭುತವಾದ ಮಾಹಿತಿ ಕೊಟ್ಟರೆ, ಬದುಕಿನ ಬಗ್ಗೆ ಆಗಿರ್ಬೋದು, ಕರಾಟೆ ಬಗ್ಗೆ ಆಗಿರ್ಬೋದು, ಗಿನ್ನಿಸ್ ದಾಖಲೆಗಳ ಬಗ್ಗೆ ಆಗಿರ್ಬೋದು. ಸರ್ ನೀವು ಗಿನ್ನಿಸ್ ದಾಖಲೆಗಳ ಸರದಾರ ನೀವು. ಅದ್ರ ಜೊತೆಗೆ 110 ಕರಾಟೆಯಲ್ಲಿ ವಿಶ್ವ ದಾಖಲೆ ತೊಗೊಂಡಿದ್ದೀರಾ, ಜೊತೆಗೆ 16 ಡಾಕ್ಟ್ರೇಟು. ಖಂಡಿತ ಸರ್, ಒಳ್ಳೊಳ್ಳೆ ಮಾಹಿತಿ ಕೊಟ್ಟರೆ ನೀವು ಕೊಡ್ತಿರಲ್ಲ ಅನುಭವ, ಅದು ನಮ್ಗೆ ಭಾಳ ಹೆಲ್ಪ್ ಆಗುತ್ತೆ ಸರ್. ಯಾಕೆ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಿಮ್ಮಿಂದ ಅನುಭವ ತೊಗೊಂಡು ಇದರಿಂದ ಪ್ರೇಕ್ಷಕರು ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಇನ್ನೊಂದು ವಿಶೇಷವಾಗಿ ನಿಮ್ಗೊಂದೆರಡು ಪುಸ್ತಕ ಕೊಡೋಣ ಅಂತ. ಅಂದರೆ ನಾರ್ಮಲಾಗಿ ನೀವು ನೋಡ್ತೀರಾ ಸರ್, ಎಲ್ಲ ಕಡೆ ಹಾರ, ತುರಾಯಿ, ಶಲ್ಯ, ಬೊಕ್ಕೆ ಕೊಡ್ತಾರೆ. ಪುಸ್ತಕಗಳನ್ನು ಕೊಡೋಣ ಅಂತ, ಅದನ್ನು ಆ ಸಂಸ್ಕೃತಿನ ತರೋಣ ಅಂತ, ಅದ್ರ ಜೊತೆಗೆ ಕನ್ನಡದ ಪುಸ್ತಕವನ್ನೇ ಕೊಡೋಣ ಅಂತ ಸರ್. ಎರಡೂ ಕೂಡ ತುಂಬ ವಿಶೇಷ. ಅದರಲ್ಲೂ ಫಸ್ಟ್ ಈ ಪುಸ್ತಕ ಹೇಳ್ತೀನಿ ಸರ್ ನಿಮಗೆ. ಸರ್ ನಿಧಿ ಅಂತ, ಕತೆಗಳ ಕೂಡಿಕೆ ಅಂತ. ಸರ್ ಇದ್ರ ವಿಶೇಷ ಏನು ಗೊತ್ತಾ, ಪುಸ್ತಕನ ರೆಡಿ ಮಾಡಿ ಇದನ್ನು ಪುಸ್ತಕದಿಂದ ಏನು ಬರುತ್ತಲ್ಲ ದುಡ್ಡು, ಅದರಿಂದ ಸಿನಿಮಾ ಮಾಡಬೇಕು ಅಂತ ಸರ್. ಇದು ಎಲ್ಲದರ ಜೊತೆಗೆ ನಮ್ಮ ಸನಾತನ ಧರ್ಮದ ಸಾರ, ಭಗವಾನ್ ಕೃಷ್ಣ ಹೇಳಿದ್ದು ಭಗವದ್ಗೀತೆ, ಉಪನಿಷತ್ತುಗಳ ಸಾರ ಈ ಭಗವದ್ಗೀತೆ, ಇದನ್ನು ಕೂಡ ನಿಮಗೆ ಕೊಡ್ತಾಯಿದ್ದೀವಿ ಸರ್. ಗುರುಗಳೇ ನಮಸ್ತೆ. ಈ ಒಂದು ಎಪಿಸೋಡ್ನ ನೋಡಿದ್ರೆ ಖಂಡಿತ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬದುಕಿನ ಬಗ್ಗೆ ತುಂಬ ಒಳ್ಳೊಳ್ಳೆ ಮಾಹಿತಿನ ಕೊಟ್ಟರು. ನೋಡಿ, ಆತ್ಮಹತ್ಯೆ ಮಾಡ್ಕೊಳ್ತೀವಿ, ನಮ್ಮ ಸ್ವಂತ ಆತ್ಮನ ಹತ್ಯೆ ಮಾಡ್ಕೊಂಡಾಗ ಅದು ಮಾಡ್ಕೋಬಾರ್ದು, ಪಾಸಿಟಿವ್ ಆಗಿರ್ರಿ, ಸಾಧನೆ ಹಿಂದೆ ಸೋಲು ಇದ್ದೇ ಇರುತ್ತೆ. ಹೀಗೆ ಬದುಕಿನ ಬಗ್ಗೆ ತುಂಬ ಅದ್ಭುತವಾದ ಮಾಹಿತಿನ ಕೊಟ್ಟರು. ಇದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಜೈ ಭುವನೇಶ್ವರಿ.